ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈವರೆಗೆ ಮಹರ್ಷಿ ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗಗಳಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇವುಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಈ ದಿನ ಪ್ರಾಣಾಯಾಮದ ಅವಶ್ಯಕತೆ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನಿಸೋಣ. ಓಂ ಪ್ರಾಣಾಯಾಮದ ಅವಶ್ಯಕತೆ. ನಾವು ಇದುವರೆಗೆ ಕೇಳಿರುವಂತೆ ಪ್ರಾಣಾಯಾಮದ ಮಹತ್ವ ಎಷ್ಟೆಂಬುದು ಗೊತ್ತಾಗಿರಬಹುದು. ವೇದವು ಸ್ವತಃ ಹೀಗೆ ಹೇಳುತ್ತಲಿದೆ: ಆವಾತವಾಹಿ ಭೇಷಜಂ ವಿವಾತವಾಹಿ ಯದ್ರಪಃ ತ್ವಂ ಹಿ ವಿಶ್ವಭೇಷಜೋ ದೇವಾನಾಂ ದೂತ ಈಯಸೆ. ಋಗ್ವೇದ. ಓ ಪ್ರಾಣವಾಯು, ನೀನು ದೇವತೆಗಳ ಅಂದರೆ ದಿವ್ಯ ಶಕ್ತಿಗಳ ದೂತನಾಗಿದ್ದೀಯೇ. ಶರೀರದಲ್ಲಿನ ಇಂದ್ರಿಯಗಳನ್ನು ಅಲುಗಾಡಿಸಿ ಅವುಗಳ ದೋಷಗಳನ್ನು ಒದರಿಬಿಡುವ ತತ್ವವಾಗಿ ನಮ್ಮಲ್ಲಿ ಪ್ರವೇಶಿಸುತ್ತಿದ್ದೀಯೇ. ನೀನು ಸರ್ವರೋಗ ನಿವಾರಕವಾದ ಔಷಧವಾಗಿದ್ದೀಯೇ. ನೀನು ನಮ್ಮ ದೇಹದೊಳಕ್ಕೆ ಔಷಧವನ್ನು ಒಯ್ಯುತ್ತಾ ಪ್ರವೇಶಿಸು ಮತ್ತು ಒಳಗೆ ಏನೇನು ಕಶ್ಮಲವಿದೆಯೋ ಅದನ್ನೆಲ್ಲ ಹೊರಕ್ಕೆಳೆದು ಊದಿಬಿಡು ಎಂಬುದಾಗಿ ಈ ಮಂತ್ರದ ಅರ್ಥ. ವಾಯುತತ್ವದ ಮಹತ್ವವನ್ನು ಅರಿತವರಿಗೆಲ್ಲ ಈ ಮಂತ್ರದ ಆದೇಶ
ಎಷ್ಟು ಜೀವನದಾಯಕವಾದುದು ಎಂಬುದನ್ನು ಸುಲಭವಾಗಿಯೇ ಅರಿಯಬಲ್ಲರು. ಪ್ರಾಣಾಯಾಮವೇ ಈ ಸಿದ್ಧಿಗೆ ಸಾಧನ. ಪ್ರಾಣಾಯಾಮದ ಆರಂಭದ ಪ್ರಕರಣದಲ್ಲಿಯೇ ನಾವು ಕೇಳಿರುವಂತೆ ಶರೀರವನ್ನು ಆರೋಗ್ಯವಾಗಿಯೂ ಬಲಿಷ್ಠವಾಗಿಯೂ ಇಡುವುದು ನಿರ್ಮಲವಾದ ರಕ್ತ ಸಾಕಾದಷ್ಟು ಪ್ರಮಾಣದಲ್ಲಿರಬೇಕು. ಅದಾಗಬೇಕಾದರೆ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗಬೇಕು ಮತ್ತು ಪೌಷ್ಟಿಕ ತತ್ವ ಶರೀರಗತವಾದ ಮೇಲೆ ಉಳಿಯುವ ಆಹಾರದ ನಿರುಪಯೋಗವಾದ ಅಂಶ ಸರಾಗವಾಗಿ ದೇಹದಿಂದ ಹೊರಕ್ಕೆ ಬಂದು ಬಿಡಬೇಕು. ಅಂದರೆ ಮಲಬದ್ಧತೆ ಮೊದಲಾದ ಉದರ ವಿಕಾರಗಳಿಗೆ ಅವಕಾಶವಿದ್ದರೆ ಆ ಮಲವು ರಕ್ತದೊಂದಿಗೆ ಸೇರಿ ರಕ್ತವು ಹೊಲಸಾಗಿ ನಾನಾ ರೋಗಗಳಿಗೆ ಕಾರಣವಾಗುವುದು. ಪ್ರಾಣಾಯಾಮದ ಅನುಷ್ಠಾನದಿಂದ ತಿಂದ ಆಹಾರ ಸರಿಯಾಗಿ ಅರಗಿ ಸರಾಗವಾಗಿ ಮಲಮೂತ್ರ ವಿಸರ್ಜನೆ ಆಗಿ ರಕ್ತ ವೃದ್ಧಿಯೂ ರಕ್ತ ಶುದ್ಧಿಯೂ ಉಂಟಾಗುವುದು ಮತ್ತು ಸಾಕಾದಷ್ಟು ಪ್ರಮಾಣದಲ್ಲಿ ಶ್ವಾಸಕೋಶಗಳಿಗೆ ಶುದ್ಧವಾಯು ಹೋಗುವುದರಿಂದ ಹೃದಯದಿಂದ ಬಂದ ಅಶುದ್ಧ ರಕ್ತವೆಲ್ಲ ಶುದ್ಧವಾಗಿ ಹೋಗುವುದು. ಸಾಕಾದಷ್ಟು ಪ್ರಮಾಣದಲ್ಲಿ ಶುದ್ಧವಾಯು ಶ್ವಾಸಕೋಶಗಳಿಗೆ ಸೇರದಿದ್ದರೆ ರಕ್ತದ ಎಷ್ಟೋ ಭಾಗ ಅಶುದ್ಧವಾಗಿಯೇ ಉಳಿದು ಮತ್ತೆ ಹಾಗೆಯೇ ಹೃದಯಕ್ಕೆ ಹಿಂದಿರುಗಿ ಶರೀರದಲ್ಲೆಲ್ಲ ಪ್ರವಹಿಸಿ ಕಜ್ಜಿ ತುರಿ ಮೊದಲಾದ ರೋಗಗಳಿಗೂ ನಾನಾ ಬಗೆಯ ವ್ರಣಗಳಿಗೂ ಕಾರಣವಾಗುವುದು ಮಾತ್ರವಲ್ಲ, ಶ್ವಾಸಕೋಶದ ಎಲ್ಲ ವಾಯುಕೋಶಗಳಿಗೂ ಶುದ್ಧವಾಯು ಸಿಕ್ಕದಿದ್ದರೆ ಅವು ಕೆಟ್ಟು ಕ್ಷಯ ಮೊದಲಾದ ಪ್ರಾಣಹಾರಕ ರೋಗಗಳಿಗೂ ಕಾರಣವಾಗುವುದು. ಪ್ರಾಣಾಯಾಮದಿಂದ ಈ ಅನಿಷ್ಟಗಳೆಲ್ಲ ತಡೆಗಟ್ಟಬಹುದು. ಇನ್ನು ಪ್ರಾಣಾಯಾಮವು ವಿಶ್ವಭೇಷಜ ಎಂಬ ವೇದೋಕ್ತಿ ಸುಳ್ಳಾಗಲಾರದು. ಪ್ರಾಣಾಯಾಮದಿಂದ ಆಗುವ ಆಧ್ಯಾತ್ಮಿಕ ಲಾಭವನ್ನು ಆಮೇಲೆ ವಿವೇಚಿಸೋಣ. ಮೊದಲು ಶಾರೀರಿಕ ಲಾಭಗಳನ್ನೇ ಕುರಿತು ಯೋಚಿಸೋಣ. ಮಹರ್ಷಿ ದಯಾನಂದರ ಆನೆಯಂತಹ ಶರೀರದಲ್ಲಿ ವಜ್ರ ಸಮಾನವಾದ ಶಕ್ತಿ ಇದ್ದುದು ಯಾರಿಗೆ ತಾನೇ ಗೊತ್ತಿಲ್ಲ. ಮಧ್ಯಾಹ್ನ 2-3 ರೊಟ್ಟಿ, ಏನಾದರೂ ಸ್ವಲ್ಪ ತರಕಾರಿ ಮತ್ತು ಹಣ್ಣು, ಸಂಜೆ 1.5 ಪಾವು ಹಾಲು, ಇಷ್ಟೇ ಅವರ ಆಹಾರ. ಅದು ಅವರು ವೇದೋದ್ಧಾರಕ್ಕಾಗಿ ಪಣ ತೊಟ್ಟು ಆರ್ಯ ಸಮಾಜದ ಸ್ಥಾಪನೆ ಮಾಡಿ ನಗರಗಳಲ್ಲೆಲ್ಲ ತಿರುಗಾಡಿಲಾರಂಭಿಸಿದ ಮೇಲೆ. ಅದಕ್ಕೆ ಮೊದಲು ಅವರು ತಪಶ್ಚರ್ಯೆಯಲ್ಲಿ ನಿರತರಾಗಿ ಗಂಗಾ ತೀರದಲ್ಲಿ ಸಂಚರಿಸುತ್ತಿದ್ದಾಗ ಅದೂ ಇಲ್ಲ. ಯಾರಾದರೂ ಏನಾದರೂ ಕೊಟ್ಟರೆ ಉಂಟು, ಇಲ್ಲವಾದರೆ ಉಪವಾಸವೇ. ಹಾಗಿದ್ದರೂ ಅವರಲ್ಲಿ ಅಷ್ಟೊಂದು ದೇಹಬಲ ಹೇಗೆ ಬಂದಿತು? 4 ಕುದುರೆಯ ಸಾರೋಟವನ್ನು ಎಡಕೈಯಿಂದ ಹಿಡಿದು ನಿಲ್ಲಿಸುವುದು, ಗುಂಬದವರೆಗೆ ಕೆಸರಿನಲ್ಲಿ ಹೂತ ಧಾನ್ಯ ತುಂಬಿದ 2 ಎತ್ತಿನ ಗಾಡಿಯನ್ನು ಎತ್ತುಗಳೇ ಎಳೆಯಲಾರದೆ ಹೋದಾಗ ಅದನ್ನು ಬಿಚ್ಚಿ ತಾವೇ ನೊಗ ಹಿಡಿದು ಲೀಲಾಜಾಲವಾಗಿ ಎಳೆದು ತರುವುದು, ದಿಗ್ಗಜ ಮಲ್ಲರು ಅವರ ಕೈಗಳನ್ನು ಮಡಿಸಲಾಗದೆ ಹೋಗುವುದು, ಅವರ ಕಾಲನ್ನು ಎತ್ತಲಾರದೆ ಹೋಗುವುದು, ಅವರು ಗಂಗಾಜಲದ ಕೆಳಗೆ ಪದ್ಮಾಸನ ಹಾಕಿ ಗಂಟೆಗಟ್ಟಲೆ ಜಲಸ್ತಂಭ ಮಾಡಿ ಧ್ಯಾನಾವಸ್ಥರಾಗಿ ಕುಳಿತಿರುವುದು, ಇದೆಲ್ಲ ಯಾವುದರ ಪ್ರಭಾವ? ಕೇವಲ ಪ್ರಾಣಾಯಾಮದ ಚಮತ್ಕಾರವೇ ಇದೆಲ್ಲ. ಅವರು ಆದಿತ್ಯ ಬ್ರಹ್ಮಚಾರಿ ಎನ್ನಿಸಿಕೊಳ್ಳುವ ಅರ್ಹತೆಯನ್ನು ಪಡೆದುದೂ ಸಹ ಈ ಪ್ರಾಣಾಯಾಮದ ಬಲದಿಂದಲೇ. ಈಗ ಪ್ರಾಣಾಯಾಮದ ಅನುಪಮ ಲಾಭಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಪ್ರಾಣಾಯಾಮದ ಲಾಭ. ಪ್ರಾಣಾಯಾಮದಿಂದ ವೀರ್ಯ ರಕ್ಷಣೆ. ಶರೀರದ 7 ಧಾತುಗಳಲ್ಲಿ ಎಲ್ಲಕ್ಕಿಂತಲೂ ಕೊನೆಯ ಮತ್ತು ಸರ್ವಶ್ರೇಷ್ಠವಾದ ಧಾತು ವೀರ್ಯವೇ ಎಂಬುದು ಸರ್ವವಿದಿತವಾದ ಅಂಶವೇ. ಯೋಗದ ಪ್ರಥಮ ಅಂಗವಾದ ಯಮದ ವಿಷಯದಲ್ಲಿ ಈ ಬಗ್ಗೆ ಸಾಕಷ್ಟು ನಾವು ತಿಳಿದು ಇದ್ದೇವೆ. ಒಂದು ಶ್ಲೋಕದಲ್ಲಿ ಹೇಳಬೇಕೆಂದರೆ, ನ ತಪಸ್ತಪ ಇತ್ಯಾಹುರ್ ಬ್ರಹ್ಮಚರ್ಯಂ ತಪೋತ್ತಮಂ ಊರ್ಧ್ವರೇತ ಭವೇದ್ಯಸ್ತು ಸಶ್ರೇಷ್ಠೋ ಹಿ ತಪಸ್ವಿನಾಂ. ಇದೇನು ಕವಿಯ ನಿರರ್ಥಕ ಕಲ್ಪನೆಯಲ್ಲ. ತಂದೆಯ ತೃಪ್ತಿಗಾಗಿ ಅಖಂಡವಾದ ಆಜೀವನ ಬ್ರಹ್ಮಚರ್ಯದ ಧೀರ ಪ್ರತಿಜ್ಞೆ ತೊಟ್ಟು ದೇವವ್ರತನಿಂದ ಭೀಷ್ಮ ಪಿತಾಮಹನಾಗಿ ಮಾರ್ಪಟ್ಟ ಒಬ್ಬ ಆದಿತ್ಯ ಬ್ರಹ್ಮಚಾರಿಯ ಅನುಭವದ ವಾಕ್ಯವಿದು. ಈ ಶ್ಲೋಕದ ಅರ್ಥವಿದು: ತಪಸ್ಸಾವುದು ತಪಸ್ಸಲ್ಲ, ಬ್ರಹ್ಮಚರ್ಯವೇ ಸರ್ವೋತ್ತಮ ತಪಸ್ಸು. ಯಾವನು
ಊರ್ಧ್ವರೇತಸ್ಕರನಾಗಿರುತ್ತಾನೆಯೋ, ಅಂದರೆ ಯಾವನ ವೀರ್ಯವು ಸ್ಖಲನವಾಗದೆ ಮೇಲೇರಿ ಮಸ್ತಿಷ್ಕವನ್ನೇರುವುದೋ ಅವನೇ ತಪಸ್ವಿಗಳಲ್ಲೆಲ್ಲ ಶ್ರೇಷ್ಠನು. ಆ ಪದದಲ್ಲಿರುವುದೇನೋ ನಾಲ್ಕೇ ಅಕ್ಷರವಾದರೂ ಅದನ್ನು ಪಾಲಿಸುವಷ್ಟು ಕಠಿಣವಾದ ಕಾರ್ಯ ಪ್ರಾಯಶಃ ಬೇರಾವುದೂ ಇಲ್ಲ. ಆದರೆ ಪ್ರಾಣಾಯಾಮದಿಂದ ಅದು ಬಹು ಸುಲಭವಾಗಿಯೇ ಹೋಗುತ್ತದೆ. ಅದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ವೀರ್ಯವು ಉತ್ಪನ್ನವಾಗುವುದು ಅಂಡಕೋಶಗಳಲ್ಲಿ. ಉತ್ಪನ್ನವಾದ ವೀರ್ಯವು ಎರಡು ಧಾರೆಗಳಾಗಿ, ಒಂದು ಧಾರೆ ಮೂತ್ರಾಶಯ ಮತ್ತು ಮಲಾಶಯಗಳ ನಡುವೆ ಜನನೇಂದ್ರಿಯದ ಮೂಲದಲ್ಲಿರುವ ವೀರ್ಯ ಕೋಶಕ್ಕೆ ಹೋಗುತ್ತದೆ. ಇನ್ನೊಂದು ಧಾರೆ ಲೋಮನಾಳಗಳ ಮೂಲಕ ರಕ್ತದಲ್ಲಿ ಬೆರೆಯುತ್ತಿರುತ್ತದೆ. ವೀರ್ಯ ಕೋಶದಲ್ಲಿನ ವೀರ್ಯ ಸಂತಾನೋತ್ಪತ್ತಿಗೆ ಒದಗುತ್ತದೆ. ರಕ್ತಗತವಾದ ವೀರ್ಯ ಓಜಸ್ಸು ಎನ್ನಿಸಿಕೊಂಡು ಮೆದುಳಿಗೆ ಅದ್ಭುತವಾದ ಶಕ್ತಿಯನ್ನು, ಶರೀರಕ್ಕೆಲ್ಲ ಸ್ಫೂರ್ತಿ ಕಾಂತಿಗಳನ್ನು ಕೊಡುತ್ತಿರುತ್ತದೆ. ಆದುದರಿಂದಲೇ ದೇಹದಲ್ಲಿ ಆರೋಗ್ಯ, ಬಲ, ದಾರ್ಢ್ಯ, ವೃದ್ಧಿ ಮೊದಲಾದವು, ಬುದ್ಧಿಶಕ್ತಿ, ಸ್ಮರಣಶಕ್ತಿ, ಮಾನಸಿಕ ಪ್ರಸನ್ನತೆ ಮೊದಲಾದವು ಮನುಷ್ಯನಿಗೆ ಹೆಚ್ಚು ಹೆಚ್ಚಾಗಿ ಲಭಿಸುತ್ತದೆ. ಮನುಷ್ಯನು ಸಂಯಮಿಯಾಗಿದ್ದಲ್ಲಿ ವೀರ್ಯಕೋಶವು ಕೇವಲ ಸಂತಾನೋತ್ಪತ್ತಿಗಾಗಿಯೇ ಮಾತ್ರ ಖಾಲಿಯಾಗುವುದು, ಬೇರೆ ಸಮಯದಲ್ಲಿ ತುಂಬಿಯೇ ಇರುತ್ತದೆ. ಆದುದರಿಂದ ಅಲ್ಲಿಗೆ ಹೋಗುವ ವೀರ್ಯ ಧಾರೆಯೂ ಕೂಡ ರಕ್ತದಲ್ಲಿಯೇ ಸೇರಿ ಮಾನಸಿಕ ಹಾಗೂ ಶಾರೀರಿಕ ವಿಕಾಸ ಮತ್ತು ಹೆಚ್ಚಾಗಿ ಆಗುವುದು. ಮತ್ತು ವಯಸ್ಸಾದರೂ ಕೂಡ ಮಾನವನು ತರುಣನಂತೆಯೇ ಕಾಣುವನು. ಹಾಗಲ್ಲದೆ ಮಾನವನು ಕೇವಲ ವಿಷಯಾಸಕ್ತನಾಗಿ ಇಂದ್ರಿಯ ತೃಪ್ತಿಗಾಗಿಯೇ ಸ್ತ್ರೀ ಸಂಘವನ್ನು ಗೊತ್ತು ಗುರಿಯಿಲ್ಲದಂತೆ ಮಾಡ ಹತ್ತಿದರೆ ವೀರ್ಯಕೋಶ ಬಾರಿ ಬಾರಿ ಖಾಲಿಯಾಗುತ್ತಿರುವುದರಿಂದ ಅದನ್ನು ತುಂಬಿಸುವುದರಲ್ಲಿಯೇ ಅಂಡಕೋಶಗಳ ವೀರ್ಯವೆಲ್ಲ ವ್ಯಯವಾಗಿ ರಕ್ತಗತವಾಗಲು ವೀರ್ಯವೇ ಉಳಿಯುವುದಿಲ್ಲ. ಈ ಕಾರಣದಿಂದ ದೇಹವೆಲ್ಲ ನಿರ್ಬಲವೂ, ಕಾಂತಿಹೀನವೂ, ಕೃಶವೂ, ವ್ಯಾಧಿ ಮಂದಿರವೂ ಆಗಿ ಮಾರ್ಪಡುವುದು. ಮತ್ತು ಬುದ್ಧಿಶಕ್ತಿ, ಸ್ಮರಣಶಕ್ತಿ ಎಲ್ಲವೂ ಮಂದವಾಗಿ, ಜೀವನ ನೀರಸವಾಗಿಯೂ ಭಾರರೂಪವಾಗಿಯೂ ಆಗಿ ಹೋಗುತ್ತದೆ. ಕೇವಲ ಅಧಿಕ ಸ್ತ್ರೀ ಸಂಘದಿಂದಲೇ ಅಲ್ಲ, ನೋಡಬಾರದ ಚಿತ್ರಗಳನ್ನು ನೋಡುವುದು, ಕೇಳಬಾರದ ಹಾಡುಗಳನ್ನು ಕೇಳುವುದು, ಓದಬಾರದ ಕಥೆಗಳನ್ನು ಓದುವುದು, ಈ ಮೊದಲಾದ ದುಷ್ಟ ಅಭ್ಯಾಸಗಳಿಂದಲೂ, ಮದಕಾರಿಗಳಾದ ಪಾನೀಯಗಳ ಸೇವನೆ, ಉದ್ರೇಕಕರವಾದ ಆಹಾರಗಳ ಭುಂಜನ, ಈ ಮೊದಲಾದ ಕಾರ್ಯಗಳಿಂದಲೂ ಮನಸ್ಸಿನಲ್ಲಿ ಕೆಟ್ಟ ಆಸೆಗಳು ಹುಟ್ಟಿ ಎಚ್ಚರವಾಗಿರುವಾಗ ಅಪ್ರಾಕೃತಿಕವಾಗಿಯೂ, ನಿದ್ರಾವಸ್ಥೆಯಲ್ಲಿ ಕೆಟ್ಟ ಸ್ವಪ್ನದಿಂದಲೂ ವೀರ್ಯನಾಶವಾಗುವುದು. ಇದೇ ರೀತಿ ವೀರ್ಯನಾಶವಾಗುತ್ತಾ ಆಗುತ್ತಾ ಕೊನೆಗೆ ರಕ್ತವು ನಿರ್ವೀರ್ಯವಾಗಿ ಅಂಡಕೋಶಗಳು ಹದಗೆಟ್ಟು ವೀರ್ಯದ ಉತ್ಪಾದನವೇ ನಿಂತು ಹೋಗುತ್ತದೆ. ಮತ್ತೇನು ಹೇಳಬೇಕು? ಅಂತಹ ಹತಭಾಗ್ಯನು ಬದುಕಿದ್ದರೂ ಸತ್ತಂತೆಯೇ. ಅವನಿಗೆ ಸದಾ ಯಾವುದಾದರೂ ಒಂದು ರೋಗ, ಚಿಂತೆ, ವ್ಯಸನ ಹತ್ತಿಕೊಂಡೇ ಇರುತ್ತದೆ. ಅವನ ಮನೋಬಲವೇ ಅಡಗಿ ಹೋಗಿ ಹೆಚ್ಚು ಹೆಚ್ಚು ದುರ್ವ್ಯಸನಗಳಿಗೀಡಾಗುತ್ತಾನೆ. ವೀರ್ಯ ಸಂಬಂಧಿ ರೋಗಗಳಂತೂ ಇದ್ದೇ ಇವೆ. ಮೆದುಳಿಗೆ ಓಜಸ್ಸು ಸಿಕ್ಕದೆ ಅವನು ಹುಚ್ಚನಾಗುವುದು ಉಂಟು. ನಿಜವಾಗಿ ಇದೆಲ್ಲ ಯಾವುದರ ಪರಿಣಾಮ? ಕೆಟ್ಟ ದೃಶ್ಯಗಳನ್ನು ನೋಡಿ ನೋಡಿ, ಕೆಟ್ಟ ಹಾಡುಗಳನ್ನು ಕೇಳಿ ಕೇಳಿ, ದುರಾಚಾರಿಗಳ ಸಂಗಡ ಹಗಲು ರಾತ್ರಿ ಓಡಾಡಿ, ಕಾಮೋತ್ತೇಜಕವಾದ ಸಾಹಿತ್ಯಗಳನ್ನು ಓದಿ ಓದಿ, ಅಭಕ್ಷ್ಯ ಭಕ್ಷಣ, ಅಪೇಯ ಪಾನಗಳನ್ನು ಮಾಡಿ, ಮನಸ್ಸಿನಲ್ಲಿ ಮನ್ಮಥನಿಗೆ ಅವಕಾಶವೀಯುವುದರ ಘೋರ ಪರಿಣಾಮವೇ ಇದಲ್ಲವೇ? ಪೂಜ್ಯಪಾದ ಮಹರ್ಷಿ ದಯಾನಂದರು ತನ್ನ ಕೈ ಹಿಡಿದ ಸಹಧರ್ಮಿಣಿಯೊಂದಿಗೂ ಸಹ ಅತಿಯಾಗಿ ವಿಹರಿಸುವುದು ವ್ಯಭಿಚಾರವೇ ಎಂದು ಘೋಷಿಸುತ್ತಿರುವಾಗ ಈ ರೀತಿ ನಾನಾ ವಿಧವಾದ ವೀರ್ಯಹಾನಿ ಮಾಡಿಕೊಳ್ಳುವುದು ಮತ್ತೆಂತಹ ಮಹಾಪಾತಕವಾಗಿರಬೇಕು. ಮನ್ಮಥನ ಕಾಮದ ಆಕ್ರಮಣ ಮನಸ್ಸಿನ ಮೇಲಾದರೆ ತೀರಿತು ನಮ್ಮ ಗತಿ. ವೇದವು ಸರ್ವನಾಶಕಾರಿ ಕಾಮನನ್ನು ಹೀಗೆ ಬಣ್ಣಿಸುತ್ತದೆ: ರುಜನ್ ಪರಿರುಜನ್ ಮೃಣನ್ ಪ್ರಮೃಣನ್ ಮ್ರೋಕೋ ಮನೋಹ ಖನೋ ನಿರ್ದಾಹ ಆತ್ಮದೂಷಿಸ್ತನೂ ದೂಷಿ. ಅಥರ್ವವೇದ. ಅಂದರೆ ಕಾಮವು ರೋಗಜನಕವಾದುದು, ಮಹಾಭಯಂಕರ ವ್ಯಾಧಿಯನ್ನು ತರುವಂತಹದು, ದೇಹವನ್ನು ಸೀಳುವಂತಹದು, ಚೂರು ಚೂರು ಮಾಡುವಂತಹದು, ಜೀವನದಲ್ಲಿ ಛಲ, ಕಪಟ, ಸುಳ್ಳು, ಗುಟ್ಟು ಮೊದಲಾದ ಕುಟಿಲತೆಗಳಿಗೆ ಎಡೆಮಾಡಿಕೊಡುವಂತಹದು, ಶರೀರದ ಧಾತುಗಳನ್ನು ಅಗೆದು ಬಿಸಾಡುವಂತಹದು, ದೇಹದಲ್ಲಿ
ವಿಪರೀತ ಕಾವನ್ನು ದಗೆಯನ್ನು ತರುವಂತಹದು. ಇದು ಆತ್ಮನನ್ನು ಪತಿತನನ್ನಾಗಿ ಮಾಡುವಂತಹದು. ವೇದನ ಮಾತಿನ ಮುಂದೆ ಮತ್ತೇನು ಪ್ರಮಾಣ ಬೇಕು? ಪತಿವ್ರತ ಶಿರೋಮಣಿ ಮಹಾರಾಣಿ ಮಂಡೋದರಿಯು ಏಕಪತ್ನಿ ವ್ರತಸ್ಥನಾದ ಆದರ್ಶ ಪುರುಷ ಶ್ರೀರಾಮಚಂದ್ರನ ಬಾಣಗಳಿಂದ ಕ್ಷತವೀಕ್ಷಿತನಾಗಿ ಲಂಕೆಯ ರಣರಂಗದಲ್ಲಿ ಅಸ್ತವ್ಯಸ್ತನಾಗಿ ಸತ್ತು ಬಿದ್ದಿದ್ದ ರಾವಣನ ಧೂಳಿಧೂಸರ ಶರೀರವನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಕಂಬನಿಗೆರೆಯುತ್ತಾ ಹೇಳುತ್ತಾಳೆ, ಇಂದ್ರಿಯಾಣಿ ಪುರಾ ಜಿತ್ವಾ ಜಿತಂ ತ್ರಿಭುವನಂ ತ್ವಯಾ ಸ್ಮರದ್ವಿರಿವ ತದ್ವೈರ ಮಿಂದ್ರಿಯೈರೇವ ನಿರ್ಜಿತಃ. ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ. ಓ ನನ್ನ ಹತಭಾಗ್ಯ ಪತಿದೇವ, ನೀನು ಮೊದಲು ಇಂದ್ರಿಯಗಳನ್ನು ಜಯಿಸಿ 3 ಲೋಕಗಳನ್ನು ಗೆದ್ದೆ. ಇಂದ್ರಿಯಗಳು ಆ ವೈರವನ್ನು ನೆನಪಿಟ್ಟುಕೊಂಡು ಇಂದು ನಿನ್ನನ್ನು ಸಾಯಬಡಿದವು. ಸತ್ಯ, 100ಕ್ಕೆ 100% ಸತ್ಯ. ರಾವಣನು ಜಿತೇಂದ್ರಿಯನಾಗಿದ್ದವರೆಗೆ ಅವನನ್ನು ಗೆಲ್ಲುವವರು ಯಾರೂ ಇರಲಿಲ್ಲ. ಯಾವಾಗ ಕಾಮವು ಅವನ ಮನಸ್ಸಿನಲ್ಲಿ ಪ್ರವೇಶಿಸಿತೋ, ಶೂರ್ಪಣಖೆಯ ಮಾತನ್ನು ಕೇಳಿ ಮಹಾಪತಿವ್ರತೆಯಾದ ಪ್ರಾತಸ್ಮರಣೀಯೇ ಸೀತಾದೇವಿಯನ್ನು ಅಪಹರಿಸಲು ಯತ್ನಿಸಿ ಇಂದ್ರಿಯಗಳಿಗೆ ಸೋತನೋ, ಆಗಲೇ ಬಂದಿತು ಅವನಿಗೆ ಸಾವು. ವಾಸ್ತವವಾಗಿ ಕಾಮ ವಿಜಯವೇ ಜೀವನ, ಕಾಮನಿಗೆ ದಾಸನಾಗಿರುವುದೇ ಮರಣ. ಶ್ರೀಕೃಷ್ಣನು ಹೇಳಿಯೇ ಇದ್ದಾನೆ, ತಸ್ಮಾತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನ ಜ್ಞಾನ ವಿಜ್ಞಾನ ನಾಶನಂ ಏವಂ ಬುದ್ಧೇಹೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಹೇ ಭರತ ಕುಲಶ್ರೇಷ್ಠನಾದ ಅರ್ಜುನ, ಈ ಕಾರಣದಿಂದ ನೀನು ಮೊದಲು ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ಜ್ಞಾನ ಮತ್ತು ವಿಜ್ಞಾನ ಎರಡನ್ನೂ ಹಾಳು ಮಾಡುವ ಈ ಪಾಪಿಯಾದ ಕಾಮನನ್ನು ಹೊಡೆದು ಹಾಕು. ಬುದ್ಧಿಗಿಂತಲೂ ಶ್ರೇಷ್ಠನಾದ ಆತ್ಮನನ್ನು ಗುರುತಿಸಿ ನಿನ್ನನ್ನು ನೀನೇ ಹತೋಟಿಯಲ್ಲಿಟ್ಟುಕೊಂಡು ಎಂದಿಗೂ ತೃಪ್ತವಾಗದ ಕಾಮವೆಂಬ ಶತ್ರುವನ್ನು ಸಾಯಿಸಿಬಿಡು. ಹೌದು, ಕಾಮ ವಿಜಯವೇ ಬ್ರಹ್ಮಚರ್ಯ. ಬ್ರಹ್ಮಚರ್ಯವು ಶಕ್ತಿಯ ಬೀಡು, ಆನಂದದ ಗೂಡು, ಸ್ಫೂರ್ತಿಯ ಸಾಗರ, ಕೀರ್ತಿಯ ಆಗರ. ಆದರೆ ಅದನ್ನು ಪಾಲಿಸುವುದು ಹೇಗೆ? ಮನೋನಿಗ್ರಹದಿಂದಲೇ ತಾನೆ. ಮನೋನಿಗ್ರಹಕ್ಕೆ, ಚಿತ್ತಸ್ಥೈರ್ಯಕ್ಕೆ ಪ್ರಾಣಾಯಾಮ ಮಹಾಫಲಕಾರಿಯಾದ ಸಾಧನವಾಗಿರುತ್ತದೆ. ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಸಹ ಪ್ರಾಣಾಯಾಮವು ಬ್ರಹ್ಮಚರ್ಯ ರಕ್ಷಣೆಗೆ ಪ್ರಬಲ ಸಾಧನ ಹೇಗಾಗುತ್ತದೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಹರಿ ಓಂ. ಈಗ ದಾಸಶ್ರೇಷ್ಠರಾದ ಕೇಶವದಾಸರಿಂದ ಒಂದು ಭಜನೆಯ ಹಾಡನ್ನು ಆಲಿಸಲು ಪ್ರಯತ್ನಿಸೋಣ. ಓಂ ರಾಧೇ ಶ್ಯಾಮ ರಾಧೇ ಶ್ಯಾಮ ರಾಧಾ ಮಾಧವ ರಾಧೇ ಶ್ಯಾಮ ಆದಿನಾರಾಯಣ ರಾಧೇ ಶ್ಯಾಮ ಅನಾದಿ ಪುರುಷ ಮೇಘ ಶ್ಯಾಮ ವಾಸುದೇವ ಹರಿ ರಾಧೇ ಶ್ಯಾಮ वासुकी शयना मेघ श्याम राधे श्याम राधे श्याम राधा माधव राधे श्याम पांडव प्राणा राधे श्याम पांडव प्राणा मेघ श्याम पांडव रक्षक राधे श्याम गौरव शिक्षक मेघ श्याम राधे श्याम राधे श्याम राधा माधव राधे श्याम श्रीकर मेषा राधे श्याम केशव अच्युत मेघ श्याम शेष शयन हरि राधे श्याम दास केशवनुत मेघ श्याम राधे श्याम राधे श्याम
ರಾಧೇಶ ರಾಧಾ ಮಾಧವ ರಾಧೇಶ ರಾಧಾ ಕೃಷ್ಣ ಮಹಾರಾಜ ಕೀ ಪರಮಾತ್ಮನಾದ ರಾಧಾ ಮಾಧವನು ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ. ಹರಿ ಓಂ.